ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಳೆದ ಒಂದೂವರೆ ವರ್ಷ ಅವಧಿಯಿಂದ ಬಂದ ಮೇಲೆ ಇವತ್ತು ಭ್ರಷ್ಟಾಚಾರದ ಕೂಪದಲ್ಲಿ ನುಲುಕ್ತಾ ಇರತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. ಯಾವ ಸಮಾಜವಾದಿ ಪಾರ್ಟಿಯಿಂದ ಬಂದಿರತಕ್ಕಂಥ, ಸಮಾಜವಾದದಿಂದ ಬಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ, ಮೂಡ ಮತ್ತು ವಾಲ್ಮೀಕಿ ಹಗರಣಗಳನ್ನು ನೋಡಿದಾಗ ಯಾವ ಪ್ರಮಾಣದಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇವತ್ತು ನ್ಯಾಯಾಲಯದಲ್ಲಿ ಈ ವಿಷಯದ ಬಗ್ಗೆ ವಾದ ವಿವಾದಗಳು ಕೂಡ ನಡೀತಾ ಇದ್ದಾವೆ. ಒಂದು ಕಡೆ ವಾದ ವಿವಾದ ನಡೀತಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಅನೇಕ ನಾಯಕರು CM ಕುರ್ಚಿ ಮೇಲೆ ಟಾವಲ್ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಭಾಳ ಭರ್ಪೂರವಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ MB ಪಾಟೀಲರಾಗಲಿ, ಸತೀಶ್ ಜಾರಕಿಹೊಳಿ ಅವರಾಗಲಿ, ಶಿವಾನಂದ ಪಾಟೀಲರು ಹೇಳಿದ್ರು ನಾನೇನು ಕಮ್ಮಿ ಇಲ್ಲ, ನಾನು ಹಾಕೇನೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. RV ದೇಶಪಾಂಡೆ ಅವರು ನಾನು ಸೀನಿಯರ್ ಮೋಸ್ಟ್ ಇದ್ದೀನಿ, ಸಿದ್ದರಾಮಯ್ಯನವ್ರು ಬಿಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅಂದರೆ ಸಿದ್ದರಾಮಯ್ಯನವರನ್ನು ಬಿಡಿಸೋಕೆ ಏನೇನು ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ್ತಿರ್ತಕ್ಕಂಥ ಸಂಗತಿ. ಒಂದು ಕಡೆ DK ಶಿವಕುಮಾರ್ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಈಗಾಗಲೇ ಅವರು ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಪರಮೇಶ್ವರ್ ಅವರಿದ್ದಾರೆ. ಈ ರೀತಿ ಹಲವಾರು ಜನ ಈಗಾಗಲೇ ಮುಖ್ಯಮಂತ್ರಿ ದಾವೇದಾರರಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದರ ಒಂದು ಸ್ಪಷ್ಟತೆ ಇದೆ, ಕಾಂಗ್ರೆಸ್ನಲ್ಲಿ ಕೂಡ ಇವತ್ತು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ಬೇಕನ್ನುವಂಥ ದೃಢ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಕಾಣ್ತಾ ಇದೆ. ಆದರೆ ಇವತ್ತು ಭ್ರಷ್ಟಾಚಾರ ಹಗರಣದಲ್ಲಿ ವಾದ ವಿವಾದಗಳನ್ನು ನೋಡಿದಾಗ ನಮ್ಗೆ ಅನಿಸುವಂತಕ್ಕಂಥದ್ದು ವೈಯಕ್ತಿಕವಾಗಿ ಇವತ್ತು ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಅದರ ಪರವಾಗಿಯೇ ಬಹುಶಃ ಬರಬಹುದು ಅಂತಕ್ಕಂಥ ಆಸೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಇದು ಇವ್ರಿಗೆ ಈಗ ಮುಸ್ಲಿಂ ಸಮಾಜದವ್ರು ಕೂಡ ಊಟ ಎಲ್ಲ ಕಡೆ ಕೊಟ್ಟಿರ್ತಾರ ತಮ್ಮ ಹಬ್ಬದ ಟೈಮ್ದಾಗ. ಅದಕ್ಕದು ಇವ್ರಿಗೇನು ಈ ರೂಲ್ಸ್ ಅದು ಅಪ್ಲಿಕೇಬಲ್ ಮಾಡಕ್ಕೆ ಬರೋದಿಲ್ಲ. ಕೇವಲ ಹಿಂದೂ ಸಮಾಜದ ಹಬ್ಬಗಳಿದ್ದಾಗ ಮಾತ್ರ ಇಂಥ ರೂಲ್ಸ್ಗಳನ್ನು ತೆಗೆದುಕೊಂಡ್ಬಂದು ಸಮಾಜದ ಈ ಹಬ್ಬ ಹರಿದಿನ ಇವನು ಸರಿಯಾಗಿ ನಡಿದಂಗೆ ನೋಡ್ಕೊಳಕ್ಕೆ ಒಂದು ವ್ಯವಸ್ಥಿತವಾದ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡತೈತಿ. ಈ ರೀತಿಯ ಪ್ರಯತ್ನ ಮಾಡಬೇಡ್ರಿ. ಈಗ ಆಲ್ರೆಡಿ ನಿಮ್ಮ ಸರ್ಕಾರದ ಬಗ್ಗೆ ಜನರ ಪ್ರೀತಿ ಸಂಪೂರ್ಣವಾಗಿ ಕಡಿಮೆ ಹೋಗೈತಿ. ಲೋಕಸಭಾ ಎಲೆಕ್ಷನ್ದಾಗ ನೋಡಿರಿ, ಲೋಕಸಭಾ ಎಲೆಕ್ಷನ್ ಆದಮೇಲೆ ಆದಂಥ ಹಗರಣಗಳು ಒಂದಾದ್ಮೇಲೆ ಒಂದು ಹಗರಣಗಳಿಂದ ಇವಾಗ ಸರ್ಕಾರದ ಹೆಸರು ಏನಾಗಿ ಯಾವ ರೀತಿ ಕೆಳಗೆ ಬಂದೈತೆ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಈ ರೀತಿ ಕೆಲಸ ಮಾಡಿದ್ರೆ ಜನ ನಿಮ್ಮನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಈ ರೀತಿ ಹಿಂದೂ ವಿರೋಧಿ ಕೆಲಸ ಮಾಡಬೇಡ್ರಿ ಅಂತ ನಾನು ವಿನಂತಿ ಪೂರ್ವಕವಾಗಿ ಇವರಿಗೆ ವಿನಂತಿ ಮಾಡ್ಕೊಳ್ತೇನೆ.